ಧಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಡ್ತೇವೆ. ABC 3 ವರ್ಗ ಈ ದೇವಸ್ಥಾನಗಳಿದಾವೆ. ಬಹಳಷ್ಟು ಕಡೆ ಆ ದೇವಸ್ಥಾನಗಳ ಜಮೀನುಗಳಿರ್ಬೋದು, ಸೈಟ್ಗಳಿರ್ಬೋದು ಒತ್ತುವರಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ಸರ್ವೆ ಮಾಡಿ, ಹದ್ಬಸ್ತ್ ಮಾಡಿ, ಒಂದು ವೇಳೆ ಆಗಿದ್ರೆ ಅದನ್ನ ತೆರವು ಮಾಡಿ ಅದನ್ನ ಫಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಈಗ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಯಾವ ದೇವಸ್ಥಾನ ಹೆಚ್ಚು ಜನಸಮುದಾಯ ಹೋಗ್ತಾರೆ ಅದು A ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೆ ಏನ್ ಸೂಚನೆ ಇದೆ ಅಂತ ಹೇಳಿದ್ರೆ, ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ, ತಂಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನ, ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡ್ಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದ್ರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆನಂತರ ಅವರು ಡೆವಲಪ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದಲ್ಲಿ ಹಣ ಪೋಲಾಗೋದಕ್ಕೆ ಬಿಡೋದಿಲ್ಲ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಇವತ್ತೇನು ನಮಗೆ ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ A ಕ್ಯಾಟಗರಿ, B ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ನಾವು ತಗೊಳ್ತೀವಿ. ಅದಕ್ಕೆ ಏನ್ ಬೇಕೋ ಕ್ರಮ ತಗೊಳ್ಳೋದಕ್ಕೆ ನಿಯಮಗಳು ಮಾಡೋದಾಗ್ಲಿ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನ ತಹಶೀಲ್ದಾರ್ ಅಥವಾ DC ಅವರು ಅದನ್ನ ರಿವ್ಯೂ ಮಾಡ್ತಾರೆ. ಒನ್ಸ್ ಇನ್ ಎ ಮಂತ್ ದೇ ವಿಲ್ ರಿವ್ಯೂ and submit a report to the government.